ಇವತ್ತು ಮನೆಗೆ ಯಾರು ಇಲ್ಲ, ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇರೋದು ನಾನು ಒಬ್ಳೆಯ. ಈಗ ಉಣ್ಣಕ್ಕೆ ಸಾರು ಬೇರೆ ಮಾಡ್ಕೋಬೇಕು. ಸಾಯಂಕಾಲ ಬೇರೆ ಆಗೈತೆ. ಊಟತ್ನಿಗೆ ಇವನ್ ಸಾರು ಮಾಡ್ಕೊಳಕ್ಕೆ ಹೋಗೋಣ. ಸಾರು ಮಾಡೋಣ ಅಂದರೆ ಯಾವ ಥರದ್ದು ಇಲ್ಲ. ಇನ್ನು ಈ ತರಕಾರಿ ಅಂದರೆ ಇನ್ನು ಬೆಳಗ್ಗೆನೆಯ. ಈಗ ಏನು ಸಿಗೋದು ಇಲ್ಲ. ಈಗ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅತ್ತಾಗಿರೋದು ಒಬ್ಳೆಯ. ಯಾರ ಮನೆಗಾರ ಒಂದು ದನಿ ಸಾರು ಇಸ್ಕೊಂಬಂದು ಒಂದಿಟ್ಟು ಅನ್ನನಾರ ಮುದ್ದೆನಾರ ಮಾಡ್ಕೊಂಡು ಉಣ್ಣೋಣ ಅಂತ ಅದೀನಿ. ಸಾರನ್ನ ಕೇಳ್ಬೇಕೀಗ. ಯಾರನ್ನ ಕೇಳೋದ ಇವನು? ಯಾರ ಹತ್ರ ಸಾರು ಕೇಳೋದೀಗ? ಯಾವಳು ಕೇಳಿದ್ರು ಇಲ್ಲ ಇಲ್ಲ ಅಂತಾಳೆ. ನಮ್ಮೂರಾಗೆ ಎಲ್ಲ ಕಂಜೂಸವು. ಯಾವ ಕೇಳಿದ್ರು ಇಲ್ಲ ಇಲ್ಲ ಅನ್ನೋವೇ ಜಾಸ್ತಿ ಅದಾವೆ. ಈಗ ಯಾರ ಮನೆಗೆ ಹೋಗೋದು? ನಮ್ಮೂರಾಗೆ ಕೇಳಿದ ತಕ್ಷಣನೇ ಕೊಡೋದು ಅಂದರೆ ಗುಂಡಜ್ಜಿ ಮನೆ ಒಂದಿಯ. ಅವಜ್ಜಿ ಏನಾದರೂ ಕೊಡ್ತತಿ, ಇಲ್ಲ ಅನ್ನಕ್ಕಿಲ್ಲ. ಅಲ್ಲಿಗೆ ಹೋಗಿ ಕೇಳೋಣ, ಏನಾದರೂ ಸಿಗ್ತತಿ. ಗುಂಡು ಇವತ್ತು ಹೊಲಕ್ಕೆ ಹೋಗಿ ಕೋಳಿ ಸಾರು ಮಾಡ್ಕೊಂಡು ಉಣ್ಣಿದ್ದು ತುಂಬಾನೇ ಚೆನ್ನಾಗಿತ್ತು ಅಲ್ವಾ? ನಂಗಂತೂ ತುಂಬಾನೇ ಇಷ್ಟ ಆಯ್ತು ಗುಂಡು. ಸಾಲಂತೂ ತುಂಬಾನೇ ಚೆನ್ನಾಗಾಗಿತ್ತು ಕಣೆಯಮ್ಮ. ಆ ಥರ ಸಾಲು ನನ್ನ ಮನೇಲಿ ಯಾವತ್ತೂ ಉಂಡೇ ಇಲ್ಲ. ಕಣೆ ರಂಗು, ಅದ್ಯೋನ ಮನೆಗೆ ಮಾಡಕ್ಕೆ ಹೊಲ್ದಾಗ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರ್ತತಿ. ಭಾರಿ ರುಚಿ ಆಕತಿ. ಅದ್ಯೋನೋ ಏನಪ್ಪ, ಈ ಹೊಲಗುಳಗೆ ಮಾಡ್ಕೊಂಡು ಉಣ್ಣೋ ಅಡಿಗೆ ಭಾರಿ ರುಚಿ ಇರ್ತತಿ. ಆಹಾ, ನಾನು ಏನಾರ ಒಂದಿಟ್ಟು ಉಳ್ದದ್ದು ಪಳ್ದದ್ದು ಅಂತದ ಸಾರು ಇಸ್ಕೊಂಡು ಹೋಗೋಣ ಅಂತ ಬಂದು ಗುಂಡಜ್ಜಿ ಮನೆಗೆ ಕೋಳಿ ಸಾರಂತೆ. ಅಬಾಬಾಬಾ, ದೇವ್ರು ಇವನ ಒಂದಿಟ್ಟು ಕೊಡ್ತಾನೆ ಅಂದರೆ ಮೃಷ್ಟಾನ್ನ ಭೋಜನ ಉಣ್ಣು ಅಂತಾನೆ ಹೇಳ್ದಂಗಾತು. ಏನ್ ಗುಂಡಜ್ಜಿ, ಅಕ್ಕ ತಂಗಿಯರಿಬ್ರು ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರಾ? ಬಾರಿ ಜಯ್ಯಿ, ಹಂಗೇನಿಲ್ಲ. ಹೊಲಕ್ಕೆ ಹೋಗಿದ್ವಾ, ಹೊಲದಿಂದ ಬಂದ್ವಲ್ಲ, ಹಿಂಗೆ ಸುಮ್ಮನೆ ಸಾಕಾಗಿತ್ತು, ಹಿಂಗೆ ಕೂತ್ಕೊಂಡಿದ್ವಿ ಮಾತಾಡ್ಕೊಂತ. ಹೌದೇನು? ಈಗೇನು ಕೆಲ್ಸ ಇತ್ತು ಹೊಲ್ದಾಗ ಇವತ್ತು? ಕೆಲ್ಸ ಏನು ಇಲ್ಲ ಕಣೆ, ಹಿಂಗೆ ಸುಮ್ಮನೆ ಮನೆಯವರೆಲ್ಲ ಹೊಲಕ್ಕೆ ಹೋಗಿದ್ವಿ. ಹಿಂಗೆ ನಮ್ಮ ರೋಂಗು ಏನೋ ಹೊಲ್ದಾಗೆ ಒಂದಿಟ್ಟು ಏನೋ ಕೋಳಿ ಕೊಯ್ಕೊಂಡು ಉಂಡು ಬರನ್ರಿ ಅಂತ ಅಂದ್ಲ. ಹಂಗೆ ಅದಕ್ಕೆ ಒಂದು 2 kg ಕೋಳಿ ಕಟ್ ಮಾಡಿಸ್ಕೊಂಡು ನಮ್ಮ ತೋಟದಾಗೆ ಒಲೆ ಹುಡ್ಕೊಂಡು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಉಂಡು ಬಂದ್ವಿ ಕಣೆ. ಹೌದೇನು? ಎಲ್ಲರೂ ಹೊಲ್ತಾ ಹೋಗಿದ್ರಿ ನಂಗಾರ ಅಡುಗೆ ಮಾಡ್ಕೊಂಡು ಉಣ್ಣಕ್ಕೆ? ನಾನು ಬೆಳಗ್ಗೆ ನಿಮ್ಮ ಅಂತ್ಯಗೆ ಬಂದಿದ್ದೆ, ಮನೆ ಬಾಗ್ಲಾಕಿತ್ತು. ನಾನಿನ್ನ ಹೊಲ್ದಾಗ ಏನೋ ಕೆಲಸ ಇರ್ಬೇಕೇನೋ, ಅದಕ್ಕೆ ಎಲ್ಲರೂ ಹೋಗಿದ್ದಾರೆ ಅಂತ ಅಂದ್ಕೊಂಡೆ. ನೀವು ಅಡುಗೆ ಮಾಡ್ಕೊಂಡು ಉಣ್ಣಕ್ಕೆ ಹೋಗಿದ್ರೇನು? ಕಣೆ, ನಮ್ಮ ರೋಂಗು ಇವನು ಆಸೆ ಪೋಟ್ಲು ಅಂತ ಹೋಗಿದ್ವಿ. ಆಕಿನೂ ನಾಳೆ ಊರಿಗೆ ಹೋಗಲ್ಲ. ಇವನು ಬಂದಾಗಿಂದ ಇವನು ಮಾಡಿರ್ಲಿಲ್ಲ ಆಕಿಗೆ ಉಣ್ಸಕ್ಕೆ. ಹಂಗೆ ಮಾಡ್ದಂಗೂ ಆಕತಿ, ಆಕಿ ಹೊಲ್ದಾಗ ಉಣ್ಬೇಕು ಅನ್ನೋ ಆಸೆನೂ ಈಡೇರ್ತತಿ ಅಂತಂದು ಹಂಗೆ ತೋಟಕ್ಕೆ ಹೋಗಿ ಮಾಡ್ಕೊಂಡು ಉಂಡು ಬಂದ್ವಿ. ಹೌದೇನು? ಸರ್ ಕಣಜ್ಜಿ, ಇವನ ಕೇಳೋಣ ಅಂತ ಬಂದೆ. ಸರಿ ತಗ, ಮಂತೆ ಹೋಗ್ಕೊನಿ ಓದ್ತಕತ್ತಿ. ಅಯ್ಯ, ಅದ್ಯಾಕೆ ಹಿಂಗೆ ಬಂದು ಹಿಂಗೆ ಹೋಗ್ತೀಯ? ಇವನ ಕೇಳೋಣ ಅಂತ ಬಂದಿ ಅಂತ ಬೇರೆ ಹೇಳ್ತಿದ್ಯಾ? ಮತ್ತೆ ಕೇಳಕ್ ಬಂದಳು ಹಂಗೆ ಹೋಗ್ತಿದ್ಯಲ್ಲ ಮುಸ್ತಿಂಗ್ ಮಾಡ್ಕೊಂಡು. ಯಾಕೆ ಇವನಾತು? ಅದು ಇವನ್ ಕೇಳಬಾರ್ದೆ? ಕೇಳೋಣ ಅಂತ ಬಂದೆ ಕಣಜ್ಜಿ. ನೀವೀಗ ಹೇಳಿದ್ ನೋಡಿ ಕೇಳೋಣ ಬ್ಯಾಡೆ ಅಂತ ಅನಿಸ್ತೈತಿ. ಅದಕ್ಕೆ ಹೋಗ್ಕೊನಿ ಅಂದೆ. ಅಯ್ಯ, ಅದೇನ್ ಕೇಳೇ ಮಾಡಿದ್ದಿ? ಕೇಳಕ್ಕಿನ ಮುಂಚೆನೆ ಹೋಗ್ಕೊನಿ ಅಂತೀಯಲ್ಲ. ಬ್ಯಾಡ್ ಬಿಡಜ್ಜಿ, ಚೆನ್ನಾಗಿರಕ್ಕಿಲ್ಲ. ಅಯ್ಯಯ್ಯ, ಅಂತದ್ದೇನೆ? ಸರಿ ಬಿಡು, ಆತು. ಹಂಗಾರೆ ನಿನಗೆ ಯಾಕೆ ಹೇಳಕ್ಕೂ ಮನ್ಸಿಲ್ಲ, ಕೇಳಕ್ಕೂ ಮನ್ಸಿಲ್ಲ. ನಾನು ಇನ್ನೇನು ಬಲವಂತ ಮಾಡೋದು ಬಿಡು. ಇದೇನಪ್ಪ ಈ ಅಜ್ಜಿ ಬಲವಂತವಾಗಿ ಯೋನ್ ಹೇಳೆ ಅಂತ ಕೇಳ್ತತಿ ಅಂತ ಅನ್ಕೊಂಡ್ರೆ ಸರಿ ಬಿಡಿ ಆತು. ನೀನು ಹೇಳಕ್ ಮನ್ಸಿಲ್ಲದ್ರೊಟ್ಟಿಗೆ ಇನ್ನೇನು ಬಲವಂತವಾಗಿ ಕೇಳಲ್ಲ ಅಂತ ಅಂದ್ಬಿಡ್ತಲ್ಲ. ನಾನು ಏನೋ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಆತೆ ಕೋಳಿ ಸಾರು ಸಿಗಕ್ಕಿಲ್ಲ, ಇವನು ಸಿಗಕ್ಕಿಲ್ಲ. ಸುಮ್ಮನೆ ಮನೆಗೆ ಹೋಗಿ ಮತ್ತೆ ಚಟ್ನಿ ಕುಟ್ಕೊಂಡು ಉಣ್ಬೇಕಾಕತಿ. ಇವಳಿಗೆ ಹಿಂಗ್ ನಿಂತ್ಬಿಟ್ಲಲ್ಲ, ಗರ ಬಡ್ದಾರ ಹಂಗೆ. ಅದು ಇವನ್ ಹೇಳಿ ಅಂದ್ರೂ ಹೇಳಿಲ್ಲ. ಇವನ್ ಬ್ಯಾಡ್ ಬಿಡು, ಸಂದಾಗಿರಕ್ಕಿಲ್ಲ ಹೇಳ್ದೆ ಅಂತ ಅಂದ್ಲು. ಈಗ ನೋಡಿದ್ರೆ ಹಿಂಗ್ ಗರ ಬಡ್ದಾರ ನಿಂತ್ಕೊಂಡಾಳೆ. ಓ ತಾಯಿ, ಓ ಅಜಯವ. ಏನಜ್ಜಿ? ಅಯ್ಯ, ಮುಗಿದ್ಬಿಡು ಕತೆ. ಅಲ್ಲಿ ಕಣೆ, ಇಲ್ಲ ಅದೆಯಾ ಎಲ್ಲರ ಇದೆಯಾ? ಇನ್ಮೇಲೆ ನಿನಗೆ ಜಾಸ್ತಿ ಇಲ್ಲಲ್ಲ ಏನ್ ಮಾತಾಡ್ತಿದ್ಯಾ ಅಂತಂದು. ಇದ್ಯಾಕೆ ಹಿಂಗ್ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಲ್ಲ? ಯೋನ್ ಇಲ್ ಕಣಜ್ಜಿ, ಯೋನ ಕೇಳ್ಕೊಂಬಂದಿ ಅಂತ ಅಂದ್ಯಲ್ಲ, ಅದು ಯೋನ್ ಕೇಳ್ಕೊಂಬಂದಿ ಅನ್ನೋದೇ ಮಾತೋಗ್ಬಿಡ್ತು. ಅದಕ್ಕೆ ಅದನ್ನ ಜ್ಞಾಪಿಸ್ಕೊಂಡು ನಿಂತ್ಕೊಂಡಿದ್ದೆ. ಸರಿ ಓದ್ ಬಿಡು. ನೀನು ನಿನ್ ಮಾರುವ. ಹಂಗೇನಿಲ್ಲ ಕಣಜ್ಜಿ,
ಅಂಥದ್ದು ಏನಿಲ್ಲ. ಅವಾಗ ಒಂದು ಈಟಂಗೆ ಮಾರುವ ಅನ್ನೋದು ಬರ್ತದೆ ಆಟಯ್ಯ. ಈ ಮನೆಗೆ ಯಾರು ಇಲ್ಲ, ಎಲ್ಲವೂ ಊರಿಗೆ ಹೋಗ್ಬಿಟ್ಟವೆ. ಇರೋದು ಒಬ್ಳೆಯ. ಅದಕ್ಕೆ ಇವನು ಅಡುಗೆ ಮಾಡ್ಕೊಳಣ ಅಂತ ನೋಡ್ತಿದ್ನ, ಇವನು ತರಕಾರಿ ಇರಲಿಲ್ಲ. ಮತ್ತಿನೇನು ತರಕಾರಿ ಬರೋದು ಬೆಳಗ್ಗೆನೇ ಅಲ್ಲ. ಅದಕ್ಕೆ ಒಂದಿಟ್ಟು ಏನಾರ ಇಸ್ಕೊಂಡು ಹೋಗೋಣ, ಯಾರ ಮನೆಗಾರ ಒಂದಿಟ್ಟು ಮೆಣಸಿಕಾಯಿ ಮುಳುಗಾಯಿ ಇಸ್ಕೊಂಡು ಹೋಗಿ ಒಂದಿಟ್ಟು ಚಟ್ನಿನಾರ ಕಿವುಚ್ಕೊಳಣ ಅಂತ ಬಂದು ಕೇಳ್ಕೊಂತ. ಹಂಗೆ ಮತ್ತಿನ್ನು ಯಾರು ಇವ್ರ ಕೊಡೋರು ಹೇಳು? ಯಾರು ಕೇಳಿದ್ರು ಇಲ್ಲ ಅನ್ನೋರ ಜಾಸ್ತಿ. ಇನ್ನು ನಿನ್ನ ಹತ್ರ ಬಂದರೆ ಇವನಾದ್ರೂ ಕೊಡ್ತೀಯಾ ಅಂತ ಹೇಳಿ ಬಂದು ಕಣಜಿ. ಅದನ್ನೇ ಕೇಳೋಣ ಅಂತ ಬಂದ್ನ್ಯಾ. ನೀವೇನೋ ಮಾತಾಡ್ಕೊಂಡು ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಮತ್ತಿನ್ನೇನು ಕೇಳಿದ್ರೆ ಚಂದಾಗಿರಕ್ಕಿಲ್ಲ ಅಂತಂದು ಹಂಗೆ ಒಂಟೆ ಆಟೆಯ. ಅಲ್ಲಿ ಕಣೆ ಜೈ, ನೀನು ಬುದ್ಧಿಗೆ ಜೈತಾ? ಊರಾಗೆ ಯಾರು ಕೇಳಿದ್ರು ಕೊಡಕ್ಕಿಲ್ಲ, ಇಲ್ಲ ಅಂತಾರೆ ಅಂತ ಅಂದೆ. ಆಮೇಲೆ ಗುಂಡೆಜ್ಜಿ ಮನೆಗೆ ಹೋದ್ರೆ ಗುಂಡೆಜ್ಜಿ ಕೊಡ್ತತಿ ಏನಾರ ಅಂತಾನು ಅಂತೀಯ. ಮತ್ತೆ ಕೇಳಕ್ ಬಂದುರಳು ಮತ್ತೆ ಹಂಗೆ ತಿರ್ಕೊಂಡು ಹೋದ್ರೆ ಮತ್ತೆ ಜೀವನ ಕೇಳಿಲ್ದಂಗೆ ನನಗೆ ಕೊಡಲ್ಲ ಅಂತೀನ. ನೀನೇನೇ ಹೇಳ್ತೀಯ ಕೊಡಲ್ ನೀನು ಒಬ್ಳೆ ಅಂತಂದು. ಮತ್ತೆ ಈ ತರ ಬೇರೆ ನಿಂದು. ಯೋನ್ ಮಾಡ ಬಿಡ ಜೊತೆಗೆ. ಜೊತೆಗೆ ನಿನ್ನ ತಂಗಿ ಬೇರೆ ಇತ್ತಲ್ಲ, ಇವನಾರ ಅನ್ಕೊಂಡ್ಬಿಡ್ತತಿ ಅಂತಂದು ಹಂಗೆ ಕೇಳಲ್ದಂಗೆ ಹಂಗೆ ಹೊಂಟ್ಬಿಟ್ಟೆ. ಅಯ್ಯ ಪಾಪ ಅಕ್ಕಿ ಅವನು ಅನ್ಕನಕ್ ಹೋಗ್ಕಳೆ. ಅಕ್ಕಿಗೂ ಗೊತ್ತಿವೆಲ್ಲ. ಸರ್ ಕಣಜಿ ಮತ್ತೆ ಬರ್ತೀನಿ ತಗ. ಅಯ್ಯೋ ಇವಳ ಮತ್ ಬ್ಯಾಡ್ವೇನೆ ಮುಳುಗಾಯಿ ಮೆಣಸಿಕಾಯ ಬ್ಯಾಡ್ ಬಿಡ ಜೊತೆಗೆ. ಒಬ್ಳೇ ಇದೀನಿ, ಮತ್ತೇನು ಹೋಗಿ ಅದನ್ನ ಮತ್ತೆ ಮುಳುಗಾಯಿ ಮೆಣಸಿಕಾಯಿ ಎಲ್ಲ ಸುಟ್ಕೊಂಡು ಮತ್ತೇನು ಕಿವುಚ್ಕೊಳಕ್ ಹೋಗೋಣ. ಬ್ಯಾಡ್ ಬಿಡತ್ತಾಗಿ. ಅಯ್ಯ ಮತ್ತೆ ಮುಳುಗಾಯಿ ಮೆಣಸಿಕಾಯಿ ಕೇಳ್ಕೊಂಡ್ ಬಂದಿದ್ಯಾ? ಈಗ ನೋಡಿದ್ರೆ ಬ್ಯಾಡ ಅಂತೀಯ. ಮತ್ತೆ ಏನ್ ಮಾಡ್ಕೊಂಡು ಉಂತೀಯ? ಮತ್ತೇನೋ ಸುಟ್ಕೊಂಡು ಮತ್ತೆ ಮಾಡ್ಕೊಂಡು ಉಣ್ಣದ್ ಬಿಡ ಜೊತೆಗೆ. ಯಾರ ಮನೆಗಾರ ಒಂದನಿ ಸಾರಿಸ್ಕೊಂಡು ಹೋಗೋಣತ್ತಾಗಿ. ಸಾರಿಸ್ಕೊಂಡು ಹೋದ್ರತೆಗೆ ಅನ್ನಗಿನ್ನ ಮಾಡ್ಕೊಂಡು ತಿನ್ನಕ್ ಬರ್ತತಿ. ಹೌದಾ? ಸರಿ ಬಿಡಂಗಾರೆ. ಮತ್ತೆ ಒಬ್ಬಳೆ ಅದೀನಿ ಅಂತೀಯ, ಮತ್ತೇನ್ ಮಾಡ್ಕೊಳಕ್ ಹೋಗ್ತೀಯ? ಯಾರ ಮನೆಗೆ ಒಂದನಿ ಸಾರಿಸ್ಕೊಂಡು ಉಂಡ್ರಾಕತ್ ಮತ್ತೆ. ಕಣಜ್ಜಿ ಅದೇಯ, ಮತ್ತೇನು ಒಬ್ಳಿಗೆ ಮಾಡ್ಕೊಂಡು ಹೋಗೋದು ಹೇಳು? ಏನು ಒಂದನಿ ಇಸ್ಕೊಂಡು ಹೋದ್ರೆ ಅಕ್ಕತ್ ಒಬ್ಳಿಗೆ. ಅದ್ರಿಗೆ ಯಾರು ಕೇಳೋದು ಸಾರ್ನ ಅಂತ. ಅದ್ಯಾಕೆ ಅವ್ರು ಇವ್ರನ್ನ ಕೇಳಕ್ ಹೋಗ್ತೀಯ? ಮತ್ ನಮ್ಮನೆ ಬಾಟ್ಲಿಗೆ ಬಂದಿ ಅಂದ್ಮೇಲೆ ಮತ್ ಮುಳುಗಾಯಿ ಮೆಣಸಿಕಾಯಿ ಬ್ಯಾಡ ಅಂದ್ಮೇಲೆ ನಮ್ಮನೆಗೆ ಇಸ್ಕೊಂಡು ಹೋಗ್ ಒಂದನಿ ಸಾರ್ನ. ನೀವು ನೋಡಿದ್ರೆ ಕೋಳಿ ಸಾರು ಮಾಡಿದ್ದೀರಾ, ಹೆಂಗ್ ಕೇಳೋಣಜ್ಜಿ ಕೋಳಿ ಸಾರು ಕೊಡು ಅಂತ ಹೇಳಿ? ಬ್ಯಾಡ್ ಬಿಡಜ್ಜಿ. ಅಯ್ಯಯ್ಯಯ್ಯ, ಸಾರ್ ಯಾವ್ದಾದ್ರೇನು? ಕೋಳಿ ಸಾರಾದ್ರೆ ಮಾತ್ರ ಕೇಳಬಾರ್ದು, ಬೇರೆ ಸಾರಾದ್ರೆ ಕೇಳ್ಕೊಂಡು ಇಸ್ಕೊಂಡು ಹೋಗ್ಬೋದೆ? ನೀನ್ ಒಳ್ಳೆ ಮಾತಾಡ್ತಿ ಬಿಡು. ಹಂಗಲ್ ಕಣಜ್ಜಿ, ಬೇರೆ ಯಾವ್ದಾದ್ರು ಒಂಥರ ನಡೀತದೆ. ಕೋಳಿ ಸಾರು ಮಾಡಿದಾಗ ಕೋಳಿ ಸಾರು ಅಂತ ಇಸ್ಕೊಂಡು ಹೋಗಿ ಬಂದ್ಲು ಅಂತ ಅನ್ಕೊಂತಾರ ಕಣಜ್ಜಿ. ಅದಕ್ಕೆ ಕೇಳಕ್ಕೆ ಒಂಥರ ಮುಜುಗರ ಅನ್ಸ್ತತಿ. ಅಯ್ಯಯ್ಯಯ್ಯ, ಹಂಗ ಒಂದರ ಯಾರದರ ಕಣ ಈಕಿಗಿಲ್ಲಿಗೆ? ಇವನ್ ಮಾತಾಡ್ತೀಯ ಕಣಜಿ, ನಿನ್ಗೆ ಬಿಟ್ಟದ್ದು. ಅಂತದ್ ಇವನಂಗ ಅನ್ಕೊಳ್ಳೋರು ಯಾರಿಲ್ಲ, ಇವನು ಇಲ್ಲ. ಬಂದಿದ್ಯಾ? ಮತ್ತಿನ್ನೇನು ಕೋಳಿ ಸಾರಿ ಇಸ್ಕೊಂಡು ಹೋಗು. ಒಂದನಿ ಜಾಸ್ತಿನೇ ಇಸ್ಕೊಂಡು ಹೋಗು. ಮತ್ತಿನ್ನೇನು ಮನೆಗೆ ಯಾರಿಲ್ಲ, ಒಬ್ಬಳೆ ಅಂತೀಯ. ಬ್ಯಾಡ್ಗಿಕ್ಕೂ ಉಣ್ಣಕ್ ಬರ್ತತಿ. ಒಂದನಿ ಇದ್ರೆ ಜಾಸ್ತಿನೇ ಬಿಡಿಸ್ಕೊಂಡು ಹೋದ್ರೆ ಬಿಸಿ ಮಾಡ್ಕೊಂಡು ಉಣ್ಣುವಂತೆ. ಇಸ್ಕೊಂಡು ಹೋಗು. ಆಹಾ, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ. ಅಂತೂ ಕೋಳಿ ಸಾರು ಸ್ವಲ್ಪ ಜಾಸ್ತಿನೇ ಸಿಕ್ತು. ನಾಳೆ ಬೆಳಗ್ಗೆನೂ ಮಾಡೋದು ತಪ್ತು. ಆಹಾ. ಅಯ್ಯಯ್ಯ ಇವಳ ಇದ್ಯಾಕಂತ ತಾಸ್ಕೊಂದ್ಸಲಿ ಹಿಂಗ್ ನಿತ್ಕೊಂತಾಳಪ್ಪ ಈಕಿ. ಯೋನಜಿ ಕರ್ದ್ಯಾ? ಅಯ್ಯ ಇವಳ ಈಕಿಗೆ ಏನೋ ದೇವ್ ಮೇಡ್ಕೆನತ್ ಬಿಡು. 10 ನಿಮಿಷಕ್ಕೊಂದ್ಸಲಿ 5 ನಿಮಿಷಕ್ಕೊಂದ್ಸಲಿ ಗಾರ ಬಡ್ದಾರ ನಿತ್ಕೊಂತಾಳೆ. ಯೋನಲ್ ಕಣಜಿ, ಯೋನ ಯೋಚನೆ ಮಾಡ್ತಿದ್ದೆ. ಸರಿ ಅದ್ಯೋನ ಆಮೇಲೆ ಯೋಚನೆ ಮಾಡ್ಕೊನವಂತೆ. ಹೋಗಿ ಇಸ್ಕೊ ಹೋಗು. ಅಮ್ಮ ಏನಾದ್ರು ಒಳಗೆ ಹೇಳ್ತನಕಿಗೆ ಇಸ್ಕೊ ಹೋಗು. ಏನಾದ್ರು ತಂದಿದೀಯ ಹಂಗೆ ಇಸ್ಕೊಂಡು ಹೋಗಕ್ಕೆ? ಎಲ್ಲಿ ಕಣಜ್ಜಿ, ಇವನು ತಗೊಂಬಂದಿಲ್ಲ. ನಿಮ್ಮ ಮನೇಲೆ ಒಂದಿಟ್ಟು ಪಾತ್ರೆ ಕೊಡು, ಆಮೇಲೆ ತಂದು ಕೊಡ್ತೀನಿ ವಾಪಸ್. ಸರಿ ಆತು, ಹೋಗು ಇಸ್ಕೊಂಡು ಹೋಗು. ಸರಿ ಕಣಜ್ಜಿ, ಮತ್ತೆ ಏನಾರು ಅನ್ಕೊಂಬೇಡ ಕಣಜ್ಜಿ. ಕೋಳಿ ಸಾರು ಮಾಡಿದಾಗ ಏನಪ್ಪ ಇಕ್ಕಿ ಬಂದು ಹಿಂಗೆ ಸಾರಿಸ್ಕೊಂಡು ಹೋಗ್ಕೊಳ್ಳಿ ಅಂತಂದು. ಎಂತ ಮಾತಾಡ್ತಿ ಹೋಗೆ? ನಾನಂಗ ಒಂದಳೇನೆ. ಯಾರು ಏನಾರ ಕೇಳಿದ್ರೆ ಇಲ್ಲ ಅನ್ನೋಳು ಅಲ್ಲ. ಅಂತದ್ರಿಗೆ ನಿನ್ಗೊಂದರಿ ಕೋಳಿ ಸಾರು ಕೊಟ್ಬಿಟ್ಟು ಹಿಂಗೆ ಇಸ್ಕೊಂಡು ಹೋದ್ಲು ಅಂತ ಒಂದು ಮಾತಾಡಕ್ ಹೋಗನಿ. ಎಂತ ಮಾತಾಡ್ತಿ ಹೋಗೆ? ಹಂಗ ಅನ್ನೋಳು ಅಲ್ಲಿ ನೀನು ಅಂತ ಗೊತ್ತು, ಆದ್ರೆ ನಮ್ಮ ಮನಸ್ಸಿಗೆ ಅನಿಸ್ತು ಹೇಳ್ದೆ ಕಣಜ್ಜಿ. ಸರಿ ಆತ್ ಬಿಡು. ಅಮ್ಮಯ್ಯ ಏನತ್ತೆ?
ಲೇ ಅಮ್ಮಯ್ಯ ಒಂದೀಟ ಜಯವು ಬಂದಳೆ ಆಕಿಗೆ ಒಂದನಿ ಸಾರ್ ಅಂತ ಕೊಡೆ. ಮನೆಗೆ ಯಾರು ಇಲ್ಲಂತೆ ಇರೋದು ಒಬ್ಳೆಯ ಮತ್ತಿನೇನ್ ಮಾಡ್ಕೊಳಕ್ ಹೋಗೋದು ಅಂತ ಹೇಳಿ ಒಂದನಿ ಸಾರ್ ಇಸ್ಕೊಂಡ್ ಹೋಗೋಣ ಅಂತ ಬಂದಾಳೆ. ಅಲ್ಲಿ ನಾವು ಕೋಳಿ ಸಾರು ಮಾಡಿದ್ವಿ ಅಂದಲ್ಲ, ಬೇಡ ಅಂತ ಹೊಂಟಿದ್ಲು. ನಾನೇ ಇಸ್ಕೊಂಡು ಹೋಗಿ ಯಾವ್ದಾದ್ರೆ ಏನು ಅಂತ ಅಂದ್ಯ. ಅದಕ್ಕೆ ನಿಂತ್ಕೊಂಡಾಳೆ. ನಮ್ಮ ಪಾತ್ರೆಗೆ ಒಂದಿಟ್ಟು ಹಾಕೊಡು, ಅಕ್ಕಿ ಏನು ತಗೊಂಬಂದಿಲ್ಲ. ಒಂದು ಸ್ವಲ್ಪ 4-5 ಪೀಸ್ ಹಾಕೊಡು. ತಿನ್ಲಿ ಅಕ್ಕಿನೂ ಪಾಪ ನೆನೆಸ್ತಾಳೆ. ಹೋಗಿ ತಪ್ಲೆಗೆ ಹಾಕಿ ತಂದು ಕೊಡು, ಒಂದನಿ ಜಾಸ್ತಿನೇ ಕೊಡು. ಒಬ್ಳೆ ಇದ್ದಾಳಂತೆ, ಹಂಗೆ ಕುದಿಸ್ಕೊಂಡು ಬೆಳಗ್ಗೆನು ಉಣ್ತಾಳೆ. ಸರಿ ಕಾಣತ್ತೆ, ಆತು. ಅಯ್ಯೋ ಅಮ್ಮಯ್ಯ, ಅದೇನೋ ಅನ್ನನು ಜಾಸ್ತಿ ಮಾಡಿದ್ದೆ ಹಂಗೆ ಉಳ್ಕೊಂಡುತ್ತು ಅಂತ ಅಂದೆಲೆ, ಯಾರು ಉಂಡಿಲ್ಲ ಅಂದೆಲ್ಲ. ಅನ್ನನು ಕೊಡತ್ತಗಿ, ಮತ್ತೇನ್ ಮಾಡ್ಕೊಳಕ್ ಹೋಗ್ಕಳಿ. ಹೆಂಗದ್ರು ಜಾಸ್ತಿ ಉಳ್ದತ್ತಲ್ಲ, ಸುಮ್ಮನೆ ಉಳಿದ್ರೆ ಮತ್ತೆ ಮುಸ್ರೆಗೆ ಹಾಕ್ತೀಯ. ಪಾಪ ಅಕ್ಕಿಯಾರ ಬಿಸಿ ಮಾಡ್ಕೊಂಡು ಉಣ್ತಾಳೆ. ಕೊಡು ಅದನ್ನು ಒಂದೀಟ ಹಂಗೆ ಕೊಡು. ಆಹಾ, ಅನ್ನ ಮಾಡೋದು ತಪ್ಪು. ಹಿಂಗೆ ಈ ವಜ್ಜಿ ದಿನ ಮಾಡಿದ್ದ ಅಡಿಗೆನ ಕೊಡ್ತಾ ಇದ್ರೆ ನಮ್ಮ ಮನೆಯವ್ರ ಊರಿಂದ ಬರೋವರೆಗೂ ಆರಾಮಾಗಿ ಉಣ್ಬೋದು. ಇವನು ಮಾಡ್ಕೊಳ್ದಂಗೆ ಮನೆ ಖರ್ಚುನೂ ಆಗಲ್ಲ, ಮನೆಗೆ ಮಾಡೋದು ತಪ್ತತಿ. ಸರಿ ಕಣತಿ, ಆತು ಹಾಕ್ಕೊಂಬರ್ತೀನಿ ತಡಿ. ಹೋಗು. ಲೇ ಜಯಿ, ಅಯ್ಯ ಈಕೇನ್ ಮತ್ತೂ ನಿಂತ್ಕೊಂಡ್ಬಿಟ್ಲು ಬಿಡು. ಅಯ್ಯ ನನ್ ಶಿವನೇ. ಅಜ್ಜಿ, ಏ ಮರಗಿತಿ, ಯೋನ ಆಗಿದ್ ಕಣೆ ನಿನಗೆ. ಒಂದೀಟ ಆಸ್ಪತ್ರೆ ತೋರ್ಸ್ಕೆ ಇಲ್ಲ, ಯಾವ್ದೋ ಮಂತ್ರ ರಾಗಿಸ್ಕೆ. ಅಯ್ಯೋ ಅವಾಗಿನ ಮಾತಾಡ್ತಾನೆ ಅದೀನಿ. ಇವನ್ ಮೈ ಮೇಲೆ ಎಚ್ಚರನೇ ಇಲ್ದಂಗ ಗಾರ ಬಡದ್ರ ನಿಂತ್ಬಿಟ್ಟಲ್ಲ. ಬಿಡತ್ತೆ, ನನಗೂ ನೀನ್ ನೋಡಿ ಸಾಕಾತು. ತಾಸ್ಕೊಂದೊಂದ್ಸಲಿ ಗಾರ ಬಡದ್ರ ನಿಂತ್ಕಂತೀಯ. ಮೊದ್ಲು ಹೋಗಿ ಯಾವ್ದಾರ ಮಂತ್ರ ಆತ ಹಾಕಸ್ಕೆ ದೇವ್ರ ಹತ್ರ. ಅಂತದ್ದೇನಾಗಿ ಬಿಡಜ್ಜಿ. ಹಂಗೆ ಒಂದೊಂದ್ಸಲಿ ಹಿಂಗೆ ಹಿಂಗ್ ನಿತ್ಕೊಂಡಂಗ ಆಗ್ಬಿಡ್ತತೆ, ಹಂಗ್ ನಿತ್ಕೊಂಡ್ಬಿಡ್ತೀನಿ. ಸರಿ ಹೋತ್ ಬಿಡು. ಸರ್ ಹೋಗು. ಅನ್ನ ಸಾರಿ ಇಸ್ಕೊ ಹೋಗು. ಮತ್ತೇನ್ ಅನ್ನ ಮಾಡ್ಕೊಳಕ್ ಹೋಗ್ತೀಯ? ಅನ್ನನು ಜಾಸ್ತಿ ಮಾಡಿದ್ಲಾ, ನಾವ್ ಯಾರು ಹೊಲ್ದಾಗ ಉಣ್ಲಿಲ್ಲ. ಬರೀ ಮುದ್ದೆ ಉಣ್ಕೊಂಡ್ ಬಂದ್ವಿ, ಹೊಟ್ಟೆ ತುಂಬಂತ ಅನ್ನ ಮಾಡಿದ ಹಂಗೆ ಇತ್ತು. ಅದಕ್ಕೆ ಕೊಡು ಅಂತ ಹೇಳ್ದೆ. ಮತ್ತೇನ್ ಮಾಡ್ಕೊಂತೀಯ ಅನ್ನವ? ತಗೊಂಡೋಗಿಲ್ಲೇ ಹೋಗು, ಇಸ್ಕೊ ಹೋಗು. ಸರಿ ಕಣಜ್ಜಿ, ಆತು. ನೋಡಿದ್ರಲ್ಲ ಗೆಳೆಯರೇ, ನೀವು ಹಿಂಗೆ ಯಾರ ಮನೆಗಾದ್ರೂ ಹಿಂಗೆ ಸಾರು ಕೇಳ್ಕೊಂಡು ಹೋಗಿದ್ದೀರಾ? ಒಬ್ಬರೇ ಇದ್ದಾಗ ನೀವು ಹಿಂಗೆ ನನ್ನ ಥರ ಸಾರು ಕೇಳ್ಕೊಂಬಂದಾಗ ನಿಮಗೂ ಈ ಥರ ಏನಾದರೂ ಕೋಳಿ ಸಾರು ಸಿಕ್ಕಿರೋ ಅನುಭವ ಏನಾರು ಆಗಿದೆಯಾ? ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.